ರಾಜ್ಯದ ಪ್ರತಿನಿಧಿ ದಕ್ಷಿಣ ಭಾರತದ ಪ್ರತಿನಿಧಿ ಸಾಧ್ಯ ಇಲ್ಲ. ಕಾರಣ ಇನ್ನೊಂದಿದೆ. ಈಗ ಉತ್ತರ ಪ್ರದೇಶಕ್ಕೆ, ಬಿಹಾರ್ಗೆ, ಮಧ್ಯಪ್ರದೇಶಕ್ಕೆ, ಉತ್ತರ ಪೂರ್ವ ರಾಜ್ಯದಲ್ಲಿ ಹಣ ಕೊಡ್ತೀರಾ, ಓಕೆ. ಗುಜರಾತ್ ಒಂದು ಅಭಿವೃದ್ಧಿ ರಾಜ್ಯ, ಪ್ರಗತಿ ಹೊಂದಿರುವಂಥ ರಾಜ್ಯಗಳಿಗೆ ಯಾಕೆ ಸರ್ ಅದು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯ. ಅದು 5 ರಾಜ್ಯ, 1, 2, 3, 4, 5ರೊಳಗಡೆ ಇರ್ತಕ್ಕಂಥ ರಾಜ್ಯ. ಅದಕ್ಕೆ ಅನುದಾನಗಳೇನು, ಅದಕ್ಕೆ ಎಕ್ಸ್ಟ್ರಾ ಪ್ರಿವಿಲೇಜ್, ಮೋಸ್ಟ್ ಫೇವರ್ಡ್ ಸ್ಟೇಟ್ ಇನ್ ಇಂಡಿಯಾ. ಈಗ ಇಂಡಿಯಾ ಗುಜರಾತ್ ಅಲ್ಲ, ಗುಜರಾತ್ ಇಂಡಿಯಾ ಆಗ್ಬೋದು. ಗುಜರಾತು ಇಂಡಿಯಾ ಅಲ್ಲ, ಇಂಡಿಯಾದಲ್ಲಿ ಗುಜರಾತ್ ಒಂದಷ್ಟೇ. ಆದ್ದರಿಂದ ಎಲ್ಲವನ್ನೂ ಸಹ, ಅದು ಕ್ರಿಕೆಟ್ ಮ್ಯಾಚಿಂದ ಹಿಡಿದು ಕಡಲೆಕಾಯಿ ಮಾರೋವರೆಗೂ ಸಹ ಗುಜರಾತ್ ಅಂತ ಹೇಳಿದ್ರೆ ಬಾಕಿ ರಾಜ್ಯಗಳೇನು ದನ ಮೇಯ್ಸಕ್ಕೆ ಬಂದಿದ್ದೀವಿ. ಕ್ರಿಕೆಟ್ ತೊಗೊಂಡ್ರೆ ಗುಜರಾತು, ಕರ್ನಾಟಕ ರಾಜ್ಯ, ಅದರಲ್ಲೂ ಸಹ ದಕ್ಷಿಣ ಭಾರತ ಮತ್ತು ಬೆಂಗಾಲ್, ಮಹಾರಾಷ್ಟ್ರ ಇವೆಲ್ಲ ಕ್ರಿಕೆಟಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಈ ರಾಜ್ಯಗಳಲ್ಲಿ ಫೈನಲ್ ಮಾಡಿಸದೆ ಗುಜರಾತಲ್ಲಿ ಮಾಡಿಸೋದು, ಇರೋ ಕಾರ್ಖಾನೆಗಳನ್ನ ತಗೊಂಡೋಗಿ ಅಲ್ಲಿ ಹಾಕೋದು, ಇವೆಲ್ಲ ನೋಡಿದಾಗ ಎಲ್ಲೋ ಮಲತಾಯಿ ಧೋರಣೆ ಇಡೀ ಕೇವಲ ದಕ್ಷಿಣ ಭಾರತಕ್ಕಲ್ಲ, ಇಡೀ ರಾಷ್ಟ್ರಕ್ಕೆ ಒಂಥರ ಬರೀ ಗುಜರಾತ್ ಮಾತ್ರ ಈ ದೇಶದಲ್ಲಿರೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅದರ ವಿರುದ್ಧವನ್ನು ಸಹ ಪ್ರತಿಭಟನೆ ಆಗಿದೆ. ಸರ್, ಈಗ ಗುಜರಾತ್